ವೆಲ್ಕಮ್ ಟು ಆಶೀಶ್ ಸವಿರುಚಿಗಳು. ಇವತ್ತಿನ ರೆಸಿಪಿ ಚಿರೋಟಿ ರವೆ ಉಂಡೆ. ಬೇಕಾಗುವ ಸಾಮಗ್ರಿಗಳು: 2 ಕಪ್ ಚಿರೋಟಿ ರವೆ, 1 ಕೊಬ್ಬರಿ ಉಂಡೆ ತುರಿದಿರುವಂತಹದ್ದು, ಅರ್ಧ ಕಪ್ ಅಷ್ಟು ಒಣದ್ರಾಕ್ಷಿ, ಅರ್ಧ ಕಪ್ ಗೋಡಂಬಿ ಸಣ್ಣಗಚ್ಚಿರುವಂತಹ, ಅರ್ಧ ಕಪ್ ಬಾದಾಮಿ, ಸ್ವಲ್ಪ ಏಲಕ್ಕಿ, ಅರ್ಧ ಕಪ್ ತುಪ್ಪ, 1/4 ಲೀಟ್ರು ಹಾಲು ಕಾಯಿಸಿರುವಂತಹದ್ದು, 1.5 ಕಪ್ ಅಷ್ಟು ಸಕ್ಕರೆ. ಇಷ್ಟು ರವೆ ಉಂಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು. ಕಡಾಯಿಗೆ ಚಿರೋಟಿ ರವೆಯನ್ನು ಹಾಕಿಕೊಂಡು ಹುರಿಯಬೇಕು. 10 ನಿಮಿಷ ಚೆನ್ನಾಗಿ ಹುರಿಯಬೇಕು. ಕೆಂಪಾಗಿ ಹುರಿದುಕೊಳ್ಳಬೇಕು. ಹುರಿದಷ್ಟು ರುಚಿಯಾಗಿ ಚೆನ್ನಾಗಿರುತ್ತದೆ ರವೆ ಉಂಡೆ. ರವೆ ಹುರಿದಷ್ಟು. 3 ಚಮಚದಷ್ಟು ತುಪ್ಪ. ರುಚಿ ಚೆನ್ನಾಗಿರುತ್ತೆ. ರವೆಗೆ ಮಿಕ್ಸ್ ಮಾಡಿಕೊಂಡ್ರೆ ತುಪ್ಪ ಘಮ ಘಮ ಅಂತ ಸ್ಮೆಲ್ಲು ಚೆನ್ನಾಗಿರುತ್ತೆ, ಟೇಸ್ಟು ರುಚಿಯಾಗಿರುತ್ತೆ. ಮಿಕ್ಸ್ ಮಾಡಿಕೊಂಡು ಹುರಿತಿದ್ದೀನಿ. ತುಪ್ಪ ಹಾಕಿದ ತಕ್ಷಣ 5 ಮಿನಿಟ್ ಚೆನ್ನಾಗಿ ಹುರಿಬೇಕು. ತರ್ತರಿಯಾಗಿರುತ್ತೆ ಚಿರೋಟಿ ರವೆ. ಸ್ಮೂತುಗೆ ಹದವಾಗಿರುತ್ತೆ ರವೆ. ಹುರಿದಿರುವಂತಹ ರವೆಯನ್ನು ಒಂದು ಬೌಲಿಗೆ ಹಾಕ್ಕೊತಿದ್ದೀನಿ. ಈ ಥರ ಹುರಿದಿರುವಂತಹ ರವೆಯನ್ನು ನಂತರ ನಾನು ಕಡಾಯಿಗೆ ತುರಿದಿರುವಂತಹ ಒಣ ಕೊಬ್ಬರಿಯನ್ನು ಹುರಿಯಬೇಕು. 2 ಮಿನಿಟ್ಸ್ ಚೆನ್ನಾಗಿ, ಅದು ಕೆಂಪಾಗಿ ಹುರಿದುಕೊಳ್ಳಬೇಕು. ಕೆಂಪಾಗಿ ಆಗುತ್ತೆ, ಇಲ್ದಿರ ಕೆಂಪಾಳ ಅಂತಲೂ ಅನ್ಬೋದು. ಒಣ ಕೊಬ್ಬರಿಯನ್ನು ಹುರಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಘಮ ಘಮ ಸುವಾಸನೆ ಮತ್ತು ಟೇಸ್ಟು ಚೆನ್ನಾಗಿರುತ್ತದೆ, ಸ್ಮೆಲ್ಲು ಚೆನ್ನಾಗಿರುತ್ತದೆ. ಹುರಿದಿರುವಂತಹ ಕೊಬ್ಬರಿ ಒಂದು ಬೌಲಿಗೆ ಇಟ್ಟಿದ್ದೀನಿ ಆರುವುದಕ್ಕೆ. ನೆಕ್ಸ್ಟ್ ಕಡಾಯಿಗೆ ಅರ್ಧ ಕಪ್ ಅಷ್ಟು ತುಪ್ಪವನ್ನು ಹಾಕಿಕೊಳ್ಳಬೇಕು. ನಂತರ ಗೋಡಂಬಿ, ಸಣ್ಣಗೆ ಹಚ್ಚಿರುವಂತಹ ಗೋಡಂಬಿ ಅರ್ಧ ಕಪ್ಪು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು 5 ಮಿನಿಟ್ಸು. ನಂತರ ಬಾದಾಮಿ, ಅದು ಸಣ್ಣದಾಗೆ ಹಚ್ಚಿರುವಂತಹ ಬಾದಾಮಿ 2 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಂತರ ದ್ರಾಕ್ಷಿ ಅರ್ಧ ಕಪ್ ಅಷ್ಟು ದ್ರಾಕ್ಷಿಯನ್ನು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಕೆಂಪಾಗಿ ಹುರಿದುಕೊಳ್ಳಬೇಕು 10 ಮಿನಿಟ್ಸು. ಎಲ್ಲ ಮಿಕ್ಸ್ ಮಾಡ್ಕೊಂಡಿರುವಂತಹ ದ್ರಾಕ್ಷಿ, ಗೋಡಂಬಿ, ಬಾದಾಮಿ. ಸಕ್ಕರೆ ಮತ್ತು ಏಲಕ್ಕಿ ಹಾಕಿಕೊಂಡು ರುಬ್ಬಬೇಕು. ರುಬ್ಬಿರುವಂತಹ ಸಕ್ಕರೆ ಮತ್ತು ಏಲಕ್ಕಿ ಪೌಡರ್. ನೆಕ್ಸ್ಟು ಕೊಬ್ಬರಿಯನ್ನು ಹಾಕಿಕೊಂಡು ಪುಡಿ ಮಾಡಬೇಕು, ಒಣ ಕೊಬ್ಬರಿದು. ನಂತರ ಹಾಲನ್ನು ಕಾಯಿಸಬೇಕು. ಕಡಾಯಿಯಲ್ಲಿರುವ ದ್ರಾಕ್ಷಿ, ಗೋಡಂಬಿ ಜೊತೆಗೆ ಹುರಿದಿರುವಂತಹ ಚಿರೋಟಿ ರವೆಯನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಈ ಥರ ಎಲ್ಲ ಮಿಕ್ಸ್ ಚೆನ್ನಾಗಿ ಮಾಡ್ಕೊಬೇಕು. ನಂತರ ಕೊಬ್ಬರಿಯನ್ನು ಮಿಕ್ಸ್ ಮಾಡಬೇಕು. ಸಕ್ಕರೆಯನ್ನು ಮಿಕ್ಸ್ ಮಾಡಬೇಕು. ಸಕ್ಕರೆ ಪುಡಿಯನ್ನು ಮಿಕ್ಸ್ ಮಾಡಬೇಕು. ರುಬ್ಬಿರುವಂಥ ಸಕ್ಕರೆ ಪೌಡ್ರು. ಹಾಲು, ಕಾಯಿಸಿರುವಂತಹ ಹಾಲು. ಇದು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ರವೆ ಉಂಡೆ ಮಾಡುವುದಕ್ಕೆ. ನಂತರ ಈ ಥರ ಉಂಡೆ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ರುಚಿಕರವಾದ ಸ್ವಾದಿಷ್ಟವಾದ ಚಿರೋಟಿ ರವೆ ಉಂಡೆ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.